ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ನಾನೊಂದ್ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಅವನೇ ನನ್ನಿಂದ ದೂರ ಹೋಗ್ತಿದ್ದಾನೆ. ನೀವ್ಯಾರೂ ಸತ್ಯ ಹೇಳಲ್ಲ ಅಲ್ವಾ? ನಾನೇ ಹೋಗಿ ಚಿರು ಹತ್ರ ಮಾತಾಡ್ತೀನಿ. ಚಿರು, ರಾಧಿಕಾ, ಚಿರು, ರಾಧಿಕಾ, ಚಿರು, 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 ಚಿರು. ಚಿರು, ಎಲ್ಲ ಹೋಗಿದ್ಯಾ ನೀನು? ಯಾಕೆ ನನಗೆ ಈ ರೀತಿ ಹಿಂಸೆ ಕೊಡ್ತಿದ್ಯಾ? ಅಂಕಲ್, ನಮ್ ಕಷ್ಟ ಸುಖ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಿದ್ ಜೀವ ನಮ್ ಜೊತೆ ಇಲ್ಲ ಅಂತಂದ್ರೆ, ನಮ್ಮಿಂದ ದೂರ ಆದ್ರೆ ಆ ನೋವನ್ನ ತಡ್ಕೊಳ್ಳೋದಕ್ಕಾಗಲ್ಲ ಅಂಕಲ್. ಚಿರು ಬರೀ ನಾನ್ ಪ್ರೀತಿ ಮಾಡ್ತಿದ್ದ ಹುಡುಗ ಅಲ್ಲ, ನನ್ ಫ್ರೆಂಡ್, ನನ್ನ ಅಪ್ಪ ಅಮ್ಮ ಎಲ್ಲ ಅವನೇ ಆಗಿದ್ದ. ಅಂಕಲ್, ನಾನ್ ನಿಮ್ ಕಾಲಿಗೆ ಬಿಟ್ಟು ಕೇಳ್ಕೊತೀನಿ ಅಂಕಲ್, ಪ್ಲೀಸ್ ಹೇಳಿ ಅಂಕಲ್, ಚಿರು ಎಲ್ಲಿ ಹೋದ, ಏನಾದ? ಅವನ್ ಯಾಕೆ ನನ್ನ ಈ ರೀತಿ ದೂರ ಮಾಡ್ತಿದ್ದಾನೆ? ರಾಧಿಕಾ, ಏನಮ್ಮ ಇದು? ಏನ್ ಮಾಡ್ತಾ ಇದೀಯ ನೀನು? ನೋಡು ರಾಧಿಕಾ, ಚಿರು ಸಂಜೆವರೆಗೂ ಮನೇಲಿ ಇದ್ದಿದ್ದು ಸತ್ಯ. ಆದ್ರೆ ಈಗ ಎಲ್ಲಿಗೆ ಹೋದ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲಮ್ಮ. ನಿನ್ ಜೊತೆ ನಾವು ಈ ರೂಮ್ ಒಳಗೆ ಬಂದ್ಮೇಲೆ ಗೊತ್ತಾಗಿದ್ದು ಚಿರು ಇಲ್ಲಿ ಇಲ್ಲ ಅಂತ. ಈಗ ಸಮಾಧಾನ ಆಯ್ತಾ ರಾಧಿಕಾ ನಿನ್ಗೆ? ನೀನ್ ಅವನ್ನ ಹುಡ್ಕೊಂಡು ಮನೆವರೆಗೂ ಬಂದಿಲ್ಲ ಅಂದಿದ್ರೆ ಇವಾಗ ಅವ್ನು ನಮ್ ಜೊತೆಲೇ ಇರ್ತಾ ಇದ್ದ. ಅವನೇ ನಿನ್ನ ಇಷ್ಟ ಇಲ್ಲ ಅಂತ ದೂರ ಇಟ್ರು ಯಾಕೆ ಅವನೇ ಬೇಕು ಅಂತ ಇಲ್ಲಿವರೆಗೂ ಬಂದೆ? ನನ್ ಮಗನ್ನ ನನ್ನಿಂದ ಸ್ವಲ್ಪ ಸ್ವಲ್ಪ ದೂರ ಮಾಡಿದ್ ಸಾಲ್ದು ಅಂತ ಈಗ ಒಂದೇ ಸಲ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಇನ್ನು ಜೀವನ ಪೂರ್ತಿ ಅವ್ನು ನನ್ ಜೊತೆ ಮಾತಾಡಲ್ಲ. ಇವಾಗ ತೃಪ್ತಿ ಆಯ್ತಾ ನಿನ್ಗೆ? ನಿನಗೇನಮ್ಮ, ಚಿರು ಕಾಣ್ತಾ ಇಲ್ಲ ಅಂತ ಒಂದೆರಡು ದಿನ ಆತ್ತು, ಆಮೇಲೆ ತಮ್ಮ ತಂಗಿ ಅಮ್ಮ ಅಂತ ಹೇಳಿ ಫ್ಯಾಮಿಲಿ ನೋಡ್ಕೊಂಡು ಅವ್ರ ಜೊತೆ ಚೆನ್ನಾಗಿದ್ಬಿಡ್ತೀಯ. ಆದ್ರೆ ನಾನು ಅವನನ್ನ ಕಳ್ಕೊಂಡು ಅವನ್ ಕೊರಗಲ್ಲೇ ಸಾಯ್ಬೇಕಾ? ರಜ್ಜು, ಏನ್ ಮಾತಾಡ್ತಿದ್ಯಾ ನೀನು? ಸ್ವಲ್ಪ ಸುಮ್ನಿರು. ಯಾಕ್ರಿ ಸುಮ್ನಿರ್ಬೇಕು? ಯಾವಳ್ಗೋ ಹೆದರ್ಕೊಂಡು ಅಪ್ಪ ಅಮ್ಮನು ಬೇಡ ಅಂತ ಹೋಗಿದ್ದಾನೆ ಅಂದ್ರೆ ಯಾರ್ ಕಾರಣ? ಇವಳು ಮಾತಾಡಿ ಮಾತಾಡಿ ಅವನಿಗೆ ಎಷ್ಟು ಹಿಂಸೆ ಕೊಟ್ಟಿರ್ಬೇಕು. ನನ್ ಮಗ ನನ್ ಜೊತೆನೆ ಇರ್ಲಿ ಅನ್ನೋ ಒಂದೇ ಕಾರಣಕ್ಕೆ ಇವಳು ಏನೇ ಮಾಡಿದ್ರು ಎಲ್ಲ ಸಹಿಸ್ಕೊಂಡು ಸುಮ್ನೆ ಇದ್ದೆ. ನಾನ್ ಹೆತ್ತ ಮಗ ಕಣ್ರಿ ಅವನು. ಅವನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀನಿ. ಈಗ ಅವನೇ ಇಲ್ಲ ಅಂದ್ಮೇಲೆ ಇವಳ ಹತ್ರ ನಾನು ಯಾಕ್ರಿ ಸಮಾಧಾನದಿಂದ ಮಾತಾಡ್ಬೇಕು? ಇವಾಗ ನನ್ ಮಗ ಎಲ್ಲಿ? ನನ್ ಮಗ ಎಲ್ರಿ? ಮೊದ್ಲು ಹೇಳಿ, ನನ್ ಮಗ ಎಲ್ಲಿ? ನನಗೆ ಹೇಗ್ ಗೊತ್ತು ಪ್ರಜ್ಜು? ನೋಡಿ, ರಾಧಿಕನ್ಗ್ ಸುಳ್ಳು ಹೇಳಿದಾಗೆ ನನಗೂ ಸುಳ್ಳು ಹೇಳಿ ಅಮರ್ಸಕ್ ಬರ್ಬೇಡಿ. ನನ್ ಮಗ ಎಲ್ಲಿದ್ದಾನೆ ಅಂತ ನಿಮಗ್ ಚೆನ್ನಾಗ್ ಗೊತ್ತಿರತ್ತೆ. ಅವ್ನ್ ಏನೇ ಇದ್ರು ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ಕೋತಾನೆ. ಅಂದ್ರೆ ಅವನೀಗ ಎಲ್ಲಿದ್ದಾನೆ ಅಂತ ನಿಮಗ್ ಚೆನ್ನಾಗ್ ಗೊತ್ತಿರತ್ತೆ. ಮರ್ಯಾದೆಯಿಂದ ನನ್ ಮಗ ಎಲ್ಲಿದ್ದಾನೆ ಅಂತ ಹೇಳ್ರಿ. ಅಯ್ಯೋ ಪ್ರಜ್ಜು, ಅವನು ಎಲ್ಲಿ ಹೋದ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವನು ಮನೆ ಬಿಟ್ಟು ಹೋಗಿರೋದು ನನಗೂ ಶಾಕ್ ಆಗ್ತಾ ಇದೆ. ಅಂಕಲ್, ಒಂದ್ ವೇಳೆ ಚಿರು ನಿಜವಾಗ್ಲೂ ಊರ್ ಬಿಟ್ಟು ಹೋಗೋ ನಿರ್ಧಾರ ಮಾಡ್ಬಿಟ್ನಾ ಅಂತ? ಅಯ್ಯೋ ಚಿರು, ನನ್ ಮಗ್ನೆ ಎಲ್ಲಿಗೋದ್ಯೋ? ಎಲ್ಲಿಗೋದ್ಯಾ ಚಿರು? ಇಲ್ಲ, ಚಿರು ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಎಲ್ಲೂ ಹೋಗೋದಕ್ಕೆ ನಾನ್ ಬಿಡಲ್ಲ. ಕಾರ್ತಿಕ್, ಬಾ ನನ್ ಜೊತೆಗೆ. ರಾಧಿಕಾ, ನೀನೇನ್ ಲೂಸಾ?
ನೀನ್ ಇವಾಗಿರೋ ಪರಿಸ್ಥಿತಿಲಿ ಎಲ್ಲೂ ಓಡಾಡಕ್ ಆಗಲ್ಲ. ಅಂಥದ್ರಲ್ಲಿ ಅವನ್ನ ಎಲ್ಲಿಂದ ಹುಡುಕ್ತೀಯ ನೀನು? ನೋಡು, ನಿನಗ್ ಮೊದ್ಲೇ ಆಪರೇಷನ್ ಆಗಿದೆ, ಆಮೇಲೆ ಒಂದ್ ಹೋಗಿ ಇನ್ನೊಂದಾದ್ರೆ ಕಷ್ಟ ರಾಧಿಕಾ. ಕಾರ್ತಿಕ್, ಈ ಪ್ರಾಣ ಅವನಿಗೋಸ್ಕರ ಹೋಗುತ್ತೆ ಅನ್ನೋದಾದ್ರೆ ಹೋಗ್ಲಿ ಬಿಡು. ರಾಧಿಕಾ, ನಾನು ಅವನ್ನ ಟೈಮ್ ಪಾಸ್ ಪ್ರೀತಿ ಮಾಡಿಲ್ಲ. ನನ್ ಖುಷಿನೇ ಅವನು ಅಂತ ಬದುಕಿದ್ದೀನಿ. ಈಗ ಕಳೆದು ಹೋಗಿರೋ ಖುಷಿನ ನಾನೇ ಹುಡುಕ್ತೀನಿ. ಚಿರುನ ಎಲ್ಲ ಕಡೆ ಹುಡ್ಕೋಣ ಬಾ ಕಾರ್ತಿಕ್. ರಾಧಿಕಾ, 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 ನನ್ನ ಮಾತು ಕೇಳಮ್ಮ. ಚಿರು ಚಿರು ಪ್ರಜ್ಜು, ಅಳ್ಬೇಡ, ಸಮಾಧಾನ ಮಾಡ್ಕೋ. ನೋಡು, ಚಿರು ಎಲ್ಲ ಇದ್ರು ವಾಪಸ್ ಬರ್ತಾನೆ. ನಾನು ನನಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಎಲ್ಲ ವಿಚಾರಿಸ್ತೀನಿ. ಅವನು ನಿನಗೇನಾದ್ರೂ ಫೋನ್ ಮಾಡಿದ್ರೆ ನೀನು ಇಮಿಡಿಯೇಟ್ ನನಗೆ ಫೋನ್ ಮಾಡು. ಹಾ, ಚಿರು ಎಲ್ಲಿದ್ಯೋ? ಪ್ಲೀಸ್ ಕಣೋ, ಬೇಗ ಮನೆಗೆ ಬಾರೋ ಚಿರು. ಅಯ್ಯೋ